ಮನೆ ಬಿಟ್ಟು ಹೊರಟ್ಬಿಟ್ಟಿಯಪ್ಪ. ಅಜ್ಜಿ, ನನ್ನ ಮನೆಗೆ ನಾನು ಹೋಗ್ಲೇಬೇಕಲ್ವಾ? ಇಷ್ಟು ದಿವಸ ನಮ್ಮ ಜೊತೆಗೆ ಇದ್ದು ನಮ್ಮಲ್ಲೇ ಒಬ್ನಾಗಿದ್ದೆ. ಈಗ ನೀನು ಹೋಗ್ತೀಯ ಅಂದ್ಮೇಲೆ ನಮ್ಗೆ ತುಂಬಾ ನೋವಾಗ್ತಿದೆ ಕಣಪ್ಪ. ಅಜ್ಜಿ, ಇಷ್ಟು ದಿನ ನಿಮ್ಮ ಮನೆ ನಂಗೆ ಆಶ್ರಯ ಕೊಟ್ಟಿದ್ದೀರಾ, ನಿಮ್ಮ ಮೊಮ್ಮಗಂತರ ನನ್ನ ನೋಡ್ಕೊಂಡಿದ್ದೀರಾ, ಹೊಟ್ಟೆ ತುಂಬ ಊಟ ಹಾಕಿದ್ದೀರಾ. ನಾನೆಲ್ಲೇ ಇದ್ರೂ ಈ ಪ್ರೀತಿನ ನೆನೆಸ್ಕೋತಾನೆ ಇರ್ತೀನಿ. ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ರಾಜು, ಒಬ್ಬಂಟಿ ಆದ ನನಗೆ ನೀನು ಆರಾಧನಾ ಮೊಮ್ಮಕ್ಕಳ ಪ್ರೀತಿ ಕೊಟ್ರಿ. ನನ್ನ ಜೀವ ಇರೋ ತನಕ ಅದನ್ನೆಲ್ಲ ಮರೆಯಲ್ಲಪ್ಪ. ರಾಜ್, ಯಾಕೆ ಇದಕ್ಕಿದ್ದಾಗೆ ಹೊರಟ್ಬಿಟ್ಟೆ? ಏನಾಯ್ತು? ಆಂಟಿ, ನಾನು ಯಾವ ಕೆಲಸಕ್ಕೆ ಅಂತ ಇಲ್ಲಿ ಬಂದಿದ್ನೋ ಅದು ಆಗಿದೆ. ಇನ್ನು ನಾನು ಇಲ್ಲಿರೋಕ್ಕಾಗಲ್ಲ, ಓಡಲೇಬೇಕು. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಆಂಟಿ. ಹುಷಾರು. ನೀನ್ ಹೊರಟಿದೀಯಾ ಅಂತ ಆರಾಧನಾ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಇವತ್ತೇ ಹೋಗ್ಬೇಕಾ ನೀನು? ಇದೊಳ್ಳೆ ಚೆನ್ನಾಗಿದೆ ಕಣೆ. ನೀನು ಹೋಗ್ತಾ ಇರೋದು ನನಗೆ ನೋವಾಗ್ತಾ ಇದೆ ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ. ನನ್ನ ಮಗಳಿಗೆ ನೋವಾಗ್ತಾ ಇದೆ ಅನ್ನೋದೇನು? ನೀನ್ ಆಗಾಗ ಇಲ್ಲಿಗೆ ಬರ್ತಾ ಇರಪ್ಪ. ಇಲ್ಲ ಆಂಟಿ, ಇನ್ಯಾವತ್ತೂ ಈ ಕಡೆ ನಾನು ಬರೋದಿಲ್ಲ. ಮಹೇಶ್ ಸರ್, ಆಂಟಿನ ನಿಮ್ಮಿಬ್ಬರು ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಜೀವನ ತುಂಬ ಚಿಕ್ಕದು ಮಹೇಶ್ ಸರ್. ಸಾಧ್ಯವಾದರೆ ಅದನ್ನು ಒಳ್ಳೆ ನೆನಪುಗಳಿಂದ ತುಂಬಿಸ್ಕೋಬೇಕು. ಅದು ಬಿಟ್ಟು ಜಗಳ ಆಡಿ ಮನಸ್ತಾಪ ಬೆಳೆಸ್ಕೊಂಡ್ರೆ ಹೀಗೆ ಮುಗ್ದೋಗುತ್ತೆ. ನಾನು ತಪ್ಪಾಗಿ ಮಾತಾಡಿದರೆ ಸಾರಿ, ಆದರೆ ನಿಮ್ಮಿಂದ ತುಂಬ ಕಲ್ತಿದ್ದೀನಿ. ಎಲ್ಲದಕ್ಕೂ ಥ್ಯಾಂಕ್ಸ್. ರಾಜಲಕ್ಷ್ಮಿ, ನಾನು ನೀನು ಎಷ್ಟೇ ಜಗಳ ಆಡಿದ್ರು ನಿನ್ನ ತುಂಬ ಹಚ್ಕೊಂಡಿದ್ದೀನಪ್ಪ ನಾನು. ಆಗಿದ್ದನ್ನೆಲ್ಲ ಬಿಟ್ಟಾಕು, ಇನ್ನಾದರೂ ಚೆನ್ನಾಗಿರೋಣಪ್ಪ. ನಮ್ಮನ್ನೆಲ್ಲ ಮರ್ತು ಬಿಡ್ಬೇಡಪ್ಪ. ಅವಾಗ ಬರ್ತಾರೆ ಈ ಕಡೆ. ಹೋಗ್ಬೇಡ ಅಂತ ಹೇಳ್ಬೇಕಂತ ಅನಿಸ್ತಿದೆ, ಆದ್ರೆ ಆ ಥರ ಹೇಳಕ್ಕಾಗಲ್ಲ. ಈ ಎಮೋಷನಲ್ ಡ್ರಾಮಾ ನೋಡೋದಕ್ಕಾಗ್ತಾ ಇಲ್ಲ. ಸದ್ಯ ಈ ರಾಜ್ ಇಲ್ಲಿಂದ ಹೋಗ್ತಾ ಇದ್ದಾನೆ. ಇನ್ಮೇಲೆ ಆರಾಧನಾ ಬಾಲ ಒಟ್ಟಾರ್ಧದಲ್ಲಿ ಇರಲ್ಲ, ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ತಾಳೆ ಅನ್ಸುತ್ತೆ. ಬ್ರೋ, ನಾನು ಎಲ್ಲಿಗೂ ಹೋಗ್ತೀನಿ? ಬೆಂಗಳೂರಲ್ಲೇ ಇರ್ತೀನಿ, ಸಿಗ್ತಾನೆ ಇರ್ತೀನಿ. ನಾನು ನೋಡ್ತೀನಿ. ತಗೊಳ್ರಿ. ಈಗಲೇ ಕೊಟ್ಬಿಡ್ತೀಯ ಸಾವಿತ್ರಿ? ನನಗೆ ನನ್ನ ಮಗ ಬರ್ತಿದ್ದಾನೆ, ಕುತ್ಕೊಂಡು ಒಟ್ಟಿಗೆ ತಿಂತೀವಿ, ಆಮೇಲೆ ಕೊಡ್ಬೋದಲ್ಲ ನೀನು? ಅಯ್ಯೋ ರೀ, ಬರೀ ರುಚಿ ನೋಡಿ ಹೇಳಿ ಸಕ್ಕರೆ ಕರೆಕ್ಟ್ ಆಗಿ ಹಾಕಿದ್ದೀನ ಅಂತ. ನಮ್ಮ ದೇಶದ ಹೆಣ್ಮಕ್ಳಿಗೆ ತಾವು ಮಾಡೋ ಅಡುಗೆನ ಫಸ್ಟ್ ಗಂಡ ರುಚಿ ನೋಡ್ಬೇಕು, ಅದೊಂದು ಆಸೆ ಇದ್ದೇ ಇರುತ್ತೆ. ಹೌದು ರೀ. ಅದ್ಭುತ. ಅರೆ ರೇ 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 ಗಂಡ ಹೆಂಡತಿ ಮುಖದಲ್ಲಿ ಖುಷಿ ನಾಟ್ಯವಾಡ್ತಾ ಇದೆ. ಮನೆ ತುಂಬಾ ಸಡಗರ. ಅಡಿಗೆ ಮನೆಯಲ್ಲಿ ಕ್ಯಾರೆಟ್ ಹಲ್ವದ ಪರಿಮಳ, ಹೆಸರು ಬೇಳೆ ಸಾರಿಗೆ ಒಗ್ಗರಣೆ ಬಿದ್ದ ಸದ್ದು. ಅಂದ್ರೆ ನಮ್ ಸುಶಾಂತ ಮನೆಗೆ ಬರ್ತಿದ್ದಾನ? ಹೌದು ಮೂರ್ತಿ. ಮೂರ್ತಿ, ನಾನು ಈಗಷ್ಟೇ ಇವ್ರಿಗೆ ಹೇಳ್ತಾ ಇದ್ದೆ, ಸುಶಾಂತ್ ಮನೆಗ್ ಬರ್ತಾ ಇದ್ದಾನೆ, ಮೂರ್ತಿನ ಊಟಕ್ಕೆ ಕರೀರಿ ಅಂತ. ನೋಡಿ, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಹಾಗಾದ್ರೆ ನನಗೆ ಹಬ್ಬದ ಊಟ ಮಿಸ್ ಆಗ್ತಿಲ್ಲ. ಅದೇನ್ ಗೊತ್ತಾತ್ಗೆ, ನಿಮ್ಮ ಧರ್ಮದ ಮುಖದ ಮೇಲಿರೋ ಖುಷಿ ನೋಡಿ ಸಂತೋಷಕ್ಕೆ ನನ್ನ ಹೊಟ್ಟೆ ತುಂಬೋಯ್ತು. ಮೂರ್ತಿ,
ಸುಶಾಂತ್ ಮನೆಗೆ ಬರ್ತಿದ್ದಾನೆ ಅನ್ನೋ ವಿಷಯ ಕೇಳ್ತಿದ್ದಾಗೇನೆ ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಗೋಯ್ತು ಗೊತ್ತೇನೋ. ಆ ಕ್ಷಣದಿಂದ ಈ ಕ್ಷಣದವರೆಗೂ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಕಣೋ. ಹೌದು ಧರ್ಮ, ಮನೆ ಮಗ ಮನೆಗೆ ಬರ್ತಾನೆ ಅನ್ನೋ ಖುಷಿನ ತಂದೆ ತಾಯಿಗೆ ಹೊರಗಿನವ್ರು ತಂದ್ಕೊಡಕ್ಕಾಗತ್ತಾ? ಅಮ್ಮು ಟೈಮ್ ಆಯ್ತು, ಬೇಗ ನಡಿ. ಎಲ್ಲಿಗೆ? ನಾವು ಸುಶಾಂತ್ನ ಕರ್ಕೊಂಡ್ ಬರೋಣ. ರೀ ನೋಡ್ರಿ ನಮ್ ದಿಶನ್ ಖುಷಿನ. ಅಲ್ಲ ದಿಶಾ, ನೀನ್ ಎಲ್ಲಿಂದ ಸುಶಾಂತ್ನ ಕರ್ಕೊಂಡ್ ಬರ್ತೀಯ? ಅವ್ನ್ ಎಲ್ಲಿದ್ದಾನೋ ಅಲ್ಲಿಂದ ಆತೆ. ಅವನ್ ಎಲ್ಲಿದ್ದಾನೆ ಅಂತ ನಿನಗೆ ಹೇಗೆ ಗೊತ್ತು? ನನಗ್ ಗೊತ್ತಿಲ್ಲ, ಆದ್ರೆ ಅಮ್ಮಗ್ ಗೊತ್ತು. ನಾನು ಹೊರಡ್ತೀನಿ. ನಿಜವಾದ ಸ್ನೇಹನ ನನ್ನ ಜೊತೆ ಹಂಚ್ಕೊಂಡ್ರಿ. ನನ್ನ ಎಲ್ಲ ಕಷ್ಟಗಳಲ್ಲೂ ನನ್ನ ಬೆನ್ನ ಹಿಂದೆ ಇದ್ರಿ. ವೆಡ್ಡಿಂಗ್ ಪ್ಲಾನಿಂಗ್ ಪ್ರೆಸೆಂಟೇಷನ್ ಅಲ್ಲಿ ನನ್ನನ್ನ ಇನ್ಸ್ಪೈರ್ ಮಾಡಿದ್ದಿರ್ಬೋದು, ಪ್ರತಿ ಕೆಲಸದಲ್ಲೂ ಜೊತೆಯಾಗಿದ್ದಿರ್ಬೋದು. ಮಹೇಶ್ ಸರ್ ನನ್ನ ಬೈವಾಗ್ಲೆಲ್ಲ ನನ್ನ ಪರವಾಗಿ ವಹಿಸ್ಕೊಂಡಿರ್ಬೋದು. ನನ್ನಮ್ಮ ಹಾಸ್ಪಿಟಲಲ್ಲಿದ್ದಾಗ ನೋಡ್ಕೊಂಡಿದ್ದಿರ್ಬೋದು. ಲಿಸ್ಟ್ ಮಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ ರಾಜ್, ಅಷ್ಟಿದೆ ನೀವು ಮಾಡಿದ ಉಪಕಾರಗಳು. ಅದಕ್ಕೆಲ್ಲ ಬರೀ ಥ್ಯಾಂಕ್ಸ್ ಅಂತ ಹೇಳಿ ಮುಗ್ಸೋಕ್ಕಾಗೋದಿಲ್ಲ. ಹಾಗಂತ ಅದಕ್ಕೇನೋ ಪ್ರತಿಯಾಗಿ ಮಾಡಿ ಋಣ ತೀರ್ಸೋದಕ್ಕಾಗಲ್ಲ. ನಿಮ್ ಸ್ನೇಹ ಸಿಕ್ಕಿದೆ ನನ್ನ ಪುಣ್ಯ ಅನ್ಕೊಂಡು ಯಾವಾಗ್ಲೂ ನೆನ್ಸ್ಕೋತಾ ಇರ್ತೀನಿ ಅಷ್ಟೆ. ಬರೀ ಕಷ್ಟದ ಕಾರ್ಮೋಡ್ಗಳೇ ತುಂಬಿದ ನನ್ನ ಜೀವನದಲ್ಲಿ ಚಂದದ ಕಾಮನ್ ಬಿಲ್ ತರ ನೀವು ಬಂದ್ರಿ. ಆದ್ರೆ ಆಕಾಶದಲ್ಲಿ ಕಾಮನ್ ಬಿಲ್ಲು ಮಹಾ ಅಂದ್ರೆ ಎಷ್ಟೊತ್ತಿರುತ್ತೆ? ಹೆಚ್ಚೊತ್ತು ಇರೋದಿಲ್ಲ ಅಲ್ವಾ? ಅದ್ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೀವು ಹಾಗೇನೆ. ಹೋಗಿ ಬನ್ನಿ, ಒಳ್ಳೇದಾಗ್ಲಿ ನಿಮ್ಗೆ. ಬಾಯ್. ಸುಶಾಂತ್ ವಾಪಸ್ ಬಂದ್ಬಿಟ್ರೆ ಈ ಮೂರ್ತಿನ ಹಿಡಿಯೋರೇ ಇರಲ್ಲ. ಆಮೇಲೆ ಅವನು ಆಡಿದ್ದೆ ಆಟ ಆಗೋಗುತ್ತೆ. ಏನ್ ಮಾಡ್ಲಿ ನಾನು? ಎಲ್ಲ ನನ್ನ ಕಣ್ಣೆದುರುಗಡೆನೆ ನಡೀತಿದ್ರು ಏನು ಮಾಡಕ್ಕಾಗದೆ ಸೋತ್ ನಿಂತಿದ್ದೀನಲ್ಲ. ಛೆ, ಈ ದಿಶಾ ಒಬ್ಳು, ಇವಳನ್ನ ಹಿಡ್ಕೊಂಡು ಸುಶಾಂತ್ ಜೀವನನ ಅಲ್ಲೋಲ ಕಲ್ಲೋಲ ಮಾಡೋಣ ಅನ್ಕೊಂಡ್ರೆ ಇವಳು ಸುಶಾಂತ್ ಸುಶಾಂತ್ ಅಂತ ಕುಣಿತಾ ಇದ್ದಾಳೆ ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು. ನಾನೇ ಏನಾದ್ರೂ ಮಾಡ್ಬೇಕು. ಅಮಲಾ, ಇಲ್ಲೇನ್ ಮಾಡ್ತಾ ಇದೀಯಾ? ಅಲ್ಲಿ ಸುಶಾಂತನ ವೆಲ್ಕಮ್ ಮಾಡಕ್ ಎಲ್ರು ತುದಿಗಾಲಲ್ಲಿ ನಿಂತಿದ್ದಾರೆ. ನೀ ಇಲ್ಲೇನ್ ಮಾಡ್ತಿದ್ಯಾ? ಓ, ನೀರ್ ನೋಡ್ತಾ ಇದೀಯಾ? ಮೈಯೆಲ್ಲ ಉರಿತಾ ಇದೆ ಅನ್ಸುತ್ತೆ. ನೀರಿಗೆ ಬೀಳ್ಬೇಕು ಅನ್ಕೊಂಡಿದ್ಯಾ ಹೇಗೆ? ಮೂರ್ತಿ, ಸುಮ್ಮನೆ ತಲೆ ತಿನ್ಬೇಡ, ಹೋಗ್ತಿರೋ. ಅಲ್ಲಪುಟ್ಟಿ, ನಾನು ನಿನ್ ತಲೆ ತಿಂತೀನೇನಮ್ಮ? ಎಷ್ಟು ಕಷ್ಟಪಟ್ಟು ಜ್ಯೂಸ್ ಮಾಡಿಸ್ಕೊಂಡ್ ಬಂದಿದ್ದೀನಿ ನಿನಗೆ ಅಂತ. ಕುಡಿ. ನನಗ್ ಬೇಡ. ಹಾಗೆಲ್ಲ ಬೇಡ ಅನ್ಬಾರ್ದು ಅಮ್ಲಪುಟ್ಟಿ. ಇದು ಅಂತಿಂತ ಜ್ಯೂಸ್ ಅಲ್ಲ, ಇದು ಪುದೀನಾ ಜ್ಯೂಸು. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಹಾಕಿದ್ದಾರೆ ಗೊತ್ತಾ? ನೀನು ಉರ್ಕೊಂಡು ಹೊಟ್ಟೆಲ್ಲ ಸಂತಾಗ್ತಾ ಇರುತ್ತೆ ನಿನಗೆ. ಇದನ್ನು ಕುಡಿದ್ರೆ ಸ್ವಲ್ಪ ತಂಪಾಗತ್ತೆ ಅಂತ. ಆಮೇಲೆ ಮಂಗಳಮ್ಮಂಗೆ ಹೇಳಿದ್ದೀನಿ ಅರಣ್ಯ ಬಿಸಿ ಮಾಡೋಕ್ಕೆ. ಇದನ್ನು ಕುಡಿದು ಅದನ್ನು ತಟ್ಕೊಂಡು ನಮ್ಮ ಸುಶಾಂತ್ ಬರೋದಕ್ಕೆ ರೆಡಿ ಆಗ್ಬಿಡಮ್ಮ. ಕುಡಿ, ಯು ವಿಲ್ ಫೀಲ್ ಬೆಟರ್. ಮೂರ್ತಿ, ಕಿರ್ಚಬೇಡ. ನೀನು ಕಿರ್ಚಿದ್ರೆ ಇಲ್ಲಿ ಯಾರು ಹೆದರ್ಕೊಳ್ಳಲ್ಲ. ಇನ್ನು ಮೇಲಂತೂ ಹೆದರ್ಕೊಳ್ಳೋದೇ ಇಲ್ಲ. ನೀನು ಬ್ಯಾಡ್ ಟೈಮ್ ಇವತ್ತಿಂದಲೇ ಶುರುವಾಗ್ತಿದೆ. ಅದೇನೋ ಹೇಳ್ತಾರಲ್ಲ, ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ. ಹಾಗೆ ಇಷ್ಟು ದಿನ ಈ ಇಡೀ ಸಾಮ್ರಾಜ್ಯಕ್ಕೆಲ್ಲ ನೀನು ರಾಣಿ ಆಗಿಬಿಡ್ತೀನಿ ಅಂತ ಅನ್ಕೊಂಡು ಮೆರೀತಿದ್ದೆ ಅಲ್ವಾ? ಆದರೆ ಇವತ್ತು ನಿಜವಾದ ದೊರೆ ಮನೆಗೆ ಬರ್ತಿದ್ದಾನೆ. ರಾಜ ಬರ್ತಾ ಇದ್ದಾನೆ.
ನಿನ್ನಂಥ ಗುಳ್ಳೆ ನರಿಗಳು ಸಾರಿ ನಿಯತ್ತಿಲ್ಲದ ನಾಯಿಗಳು ಅವನನ್ನ ಏನೂ ಮಾಡೋಕ್ಕಾಗಲ್ಲ. ಮುರುಗೇಶ್, ಗಾಡಿ ಹುಷಾರು, ನಾನು ಹೋಗ್ತೀನಿ. ರಾಜು, ಹೋಗ್ತೀನಿ ಅಂತ ಹೇಳ್ಬಾರ್ದಪ್ಪ, ಹೋಗ್ ಬರ್ತೀನಿ ಅಂತ ಹೇಳ್ಬೇಕು. ರಾಜ್, ಆಗಾಗ ಬರ್ತಾ ಇರು. ಮನೆಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡ. ದಿಶಾ ಎಲ್ಲಿದ್ಯಾ? ಅತ್ತೆ, ನಾನು ನಿಂಗೆ ಹೇಳ್ದೆ ಅಲ್ವಾ, ಸ್ವೀಟ್ ಕಾರ್ನ್ ಸೂಪು, ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮತ್ತೆ ಪಿಜ್ಜಾ ಆರ್ಡರ್ ಮಾಡು ಅಂತ ಮಾಡಿದ್ಯಾ? ಅಯ್ಯೋ, ಐಸ್ ಕ್ರೀಮ್ ವೆನಿಲಾ ಆರ್ಡರ್ ಮಾಡಿದ್ರೆ ಯಾಕೆ ಬಟರ್ ಸ್ಕಾಚ್ ಇಷ್ಟ ಅಂತ ಮರ್ತಾಯ್ತು, ಇವಾಗ್ಲೇ ಮಾಡ್ತೀನಿ. ಏನ್ ಕಾಂಚನ, ಇವಳು ಯಾವ ಕೆಲಸನೂ ನೆಟ್ಟಿಗೆ ಮಾಡೋದಿಲ್ಲ. ಧರ್ಮ ಅದಕ್ಕೆ ಸಂಭ್ರಮನ. ಸುಶಾಂತ ಮನೆಗೆ ಬರೋ ತನಕ ನೆಮ್ಮದಿ ಇಲ್ಲ ಅವ್ರಿಗೆ. ಏನೇನೆಲ್ಲ ಆರ್ಡರ್ ಮಾಡ್ತಾ ಇದ್ದಾರೆ, ಅಲ್ಲಿ ಕಿಚನಲ್ಲಿ ಬೇರೆ ಅಷ್ಟು ಅಡಿಗೆ ಮಾಡಿ ಇಟ್ಟಿದ್ದಾರೆ. ಇವತ್ತು ಸುಶಾಂತನಿಗಿದೆ ಹಬ್ಬ, ಅವನು ತಿಂತಾನೋ ಇಲ್ಲ ಇಷ್ಟೆಲ್ಲ. ಅದಕ್ಕೆ ಸುಶಾಂತ ಅಲ್ಲಿವರೆಗೂ ಬಂದ್ರೆ ನೇರ ಮನೆ ಒಳಗೆ ಬರ್ತಾನೆ. ನೀವ್ ಯಾಕೆ ಟೆನ್ಷನ್ ತಗೋತಾ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಪೂರ್ತಿ ನಿಮಗೆ ಅರ್ಥ ಆಗಲ್ಲ, ನೀವು ದಯವಿಟ್ಟು ಸುಮ್ಮನಿರಿ. ಅವ್ನ ಆಗ್ಲೇ ಮೆಸೇಜ್ ಮಾಡಿ ಬರ್ತೀನಿ ಅಂತ. ಅವ್ನಿಗೆ ಏನ್ ತೊಂದರೆ ಆಗಿದೆಯೋ, ಏನ್ ಕಷ್ಟ ಆಗಿದೆಯೋ ತಗೊಳ್ಳಿ. ನಿಮ್ಗೆ ನಾನ್ ಮಾಡೋ ಪಲಾವ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಿಮ್ಗೆ ಕೊಡೋದಕ್ಕೆ ಇದನ್ ಬಿಟ್ಟು ನನ್ನ ಹತ್ರ ಬೇರೆ ಅವನು ಹೊರಟ್ರೆ ಇವಳಿಗೇನಕ್ ಬೇಜಾರಾಗ್ಬೇಕು? ಅದೇನು ಅಂತಾರಲ್ಲ, ಫೀಲಿಂಗ್ಸು ಅದಾಗಿರ್ಬೇಕು. ಬೆಸ್ಟ್ ಫ್ರೆಂಡ್ ಅಲ್ವಾ? ನನಗ್ಯಾಕೋ ಇವರಿಬ್ರದ್ದು ಬರೀ ಫ್ರೆಂಡ್ಶಿಪ್ ಅಂತ ಅನಿಸ್ತಾ ಇಲ್ಲ. 100 ಜನಕ್ಕೆ ಕೆಲಸ ಕೊಡಿ, ಖಂಡಿತ ನೀವು ಸಾಧಿಸ್ತೀರಾ. ನಿಮ್ಮ ಅಚೀವ್ಮೆಂಟ್ನ ನಾನು ನೋಡಬೇಕು. ಬಾಯ್.